ಭೇಟಿ ಕೊಟ್ಟು ಯಾತ್ರಿಕ್ ನಿವಾಸಕ್ಕೆ ಭೇಟಿ ಕೊಟ್ಟು ಬರುವಂತ ಸಂದರ್ಭದಲ್ಲಿ ಬಹುಶಃ ಏನ್ ಭಾವನೆ ಬರ್ತಿತ್ತು ಅಂದ್ರೆ ನಾನು ಮಗುಳ್ನಗರದಲ್ಲಿ ಅದಿನೋ ಏನು ಗಿಡಗಾ ಮಠದಲ್ಲಿ ಅದಿನೋ ಅನ್ನುವಂಥ ಭಾವನೆ. ಗಿಡಗಾ ಮಠನೂ ಕೂಡ ಇದೇ ರೀತಿ ಒಂದು ಬಹಳ ಪ್ರಶಾಂತವಾದಂಥ ವಾತಾವರಣದಿಂದ ಕೂಡಿರುವಂಥ ಮಠ. ಹಾಗಾಗಿ ಇವತ್ತು ಒಂದು ಮಠ ಇನ್ನೊಂದು ಮಠದ ತದ್ರೂಪವಾಗಿ ಪರಿವರ್ತನೆ ಆಗ್ತದೆ ಅಂದ್ರೆ ಒಬ್ಬ ಶಿಷ್ಯ ಗುರುವಿನ ಶ್ರೇಷ್ಠವಾಗಿರುವಂತ ಸೇವೆಯನ್ನ ಮಾಡಿ ಗುರು ಕೃಪೆಯನ್ನ ಪಡೆದ್ರೆ ಗುರು ಮುಟ್ಟಿ ಗುರು ಹೇಗಾಗ್ಲಿಕ್ಕೆ ಸಾಧ್ಯನೋ ಅದೇ ಒಂದು ಶ್ರದ್ಧೆ ಭಕ್ತಿಯಿಂದ ಆ ಗುರುವಿನ ತಾಣವನ್ನ ಅತ್ಯಂತ ಮನಸಾಪೂರ್ವಕವಾಗಿ ನಿರ್ಮಾಣ ಮಾಡಿದ್ದೆ ಆದ್ರೆ ಇವತ್ತು ಮುಗುಳ್ನಾಗೋ ಮಠನೂ ಕೂಡ ಗಿಡ್ಗಾ ಮಠದ ತದ್ರೂಪವಾಗಿ ಇವತ್ತು ಬೆಳೀತದೆ ಅಂದ್ರೆ ಜೈನ್ ಸಿಂಗ್ ಮಹಾರಾಜರ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತಿದೆ. ಜೈನ್ ಸಿಂಗ್ ಮಹಾರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರುವಂತ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಗೆ ಒಬ್ಬ ಸಮರ್ಥ ಗುರುವಿನ ದರ್ಶನ ಆದಾಗ, ಆ ವ್ಯಕ್ತಿಗೆ ಒಬ್ಬ ಸಮರ್ಥ ಗುರುವಿನ ಶಕ್ತಿಯ ಭೇಟಿ ಆದಾಗ ಒಬ್ಬ ಸಾಮಾನ್ಯವಾಗಿರುವಂತ ಜೈನ್ ಸಿಂಗ್ ಮಹಾರಾಜ್ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥವ. ಆದ್ರೆ ಆ ಗುರುವಿನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ಆ ಗುರುವಿನ ಕೃಪೆಯಿಂದ ಇವತ್ತು ಜೈನ್ ಸಿಂಗ್ ಮಹಾರಾಜ್ ಒಬ್ಬ ವ್ಯಕ್ತಿಯಾಗಿಲ್ಲ, ಈ ಸಮಾಜದ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಿರ್ತಾರೆ. ಸಿದ್ದರಾಮ ಶಿವಯೋಗಿಗಳು ಹೇಳಿದ್ರು, ಜೈನ್ ಸಿಂಗ್ ಮಹಾರಾಜರಿಗೆ ಕರೆದು ಹೇಳಿದ್ರು, ನೀನು ಒಬ್ಬನೇ ಸರ್ಕಾರಿ ನೌಕರಿ ಮಾಡಿ ನಿಂದಷ್ಟೇ ಒಂದು ಕುಟುಂಬ ಸಂತೋಷದಿಂದ ಇದ್ರೆ ಸಾಲದು. ಬಂಜಾರ ಸಮಾಜ ಬಹಳಷ್ಟು ಹಿಂದುಳಿದಿರುವಂತಹ ಸಮಾಜ ಆಗಿರ್ತಕ್ಕಂಥದ್ದಿದೆ. ಆ ಸಮಾಜಕ್ಕೆ ಆಧ್ಯಾತ್ಮಿಕ, ಶೈಕ್ಷಣಿಕ, ಧಾರ್ಮಿಕದ ಒಂದು ಮಾರ್ಗದರ್ಶನ ತೋರ್ತಕ್ಕಂಥ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ನನ್ನ ಆದೇಶ ಇದೆ, ಆ ಸರ್ಕಾರಿಯ ನೌಕರಿ ಬಿಡಬೇಕು, ನನ್ನ ನೌಕರಿ ನೀನು ಹಿಡಿಬೇಕು ಅನ್ನುವಂಥ ಗುರು ಆದೇಶವನ್ನ ಮಾಡಿದ್ರು. ತಕ್ಷಣ ರಾಜೀನಾಮೆಯನ್ನ ಕೊಟ್ಟರು. ಗುರುಗಳ ಆಶೀರ್ವಾದ ಆಯಿತು, ದೀಕ್ಷೆ ಆಯಿತು, ಗುರುಗಳ ಮಾರ್ಗದರ್ಶನವನ್ನ ಮಾಡಿದ್ರು. ಇವತ್ತು ಈ ಸಮಾಜವನ್ನ ಬೆಳೆಸ್ತಕ್ಕಂಥದ್ದು, ಈ ಸಮಾಜಕ್ಕೆ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಒಬ್ಬ ಶ್ರೇಷ್ಠ, ಒಬ್ಬ ಈ ಸಮಾಜದ ಗುರು ಆಗಿ ಇವತ್ತು ನಿಮ್ಮ ಮುಂದೆ ಜೈನ್ ಸಿಂಗ್ ಮಹಾರಾಜರು ಇಷ್ಟೊಂದು ದೊಡ್ಡ ಕ್ಷೇತ್ರ ಬೆಳೆಸಬೇಕಾದ್ರೆ ಇದಕ್ಕೆ ಕಾರಣ ಯಾರು ಅಂದ್ರೆ ಸಿದ್ದರಾಮ ಶಿವಯೋಗಿಗಳು ಅನ್ನುವಂಥದ್ದು ನಾವು ಯಾರೂ ಮರೆಯುವಂಗಿಲ್ಲ. ಬಹುಶಃ ಸಿದ್ದರಾಮ ಶಿವಯೋಗಿಗಳು ಬಂಜಾರ ಸಮಾಜದ ಜನರ ಮೇಲೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಅಭಿಮಾನ ಅಂತಂದ್ರೆ, ಪೂಜ್ಯ ಗುರುಗಳು ಬಹಳ ಜನ ಹೇಳ್ತಾರೆ, ಬಸವಣ್ಣನವರ ತತ್ವದ ಆಧಾರದ ಮೇಲೆ ಅನೇಕ ಜನ ಭಾಷಣವನ್ನ ಮಾಡ್ತಾರೆ. ಆದ್ರೆ ಸಿದ್ದರಾಮ ಶಿವಯೋಗಿಗಳು ಯಾವತ್ತೂ ಕೂಡ ಆ ತತ್ವದ ಮೇಲೆ ಭಾಷಣವನ್ನ ಮಾಡಲಿಲ್ಲ, ಆ ತತ್ವವನ್ನ ಅವರೆಂದೂ ಕೂಡ ಬಾಯಿಯಿಂದ ಹೇಳಿಲ್ಲ. ಆದ್ರೆ ಪ್ರತಿಯೊಂದು ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ಅವರು ಶ್ರೀಮಠದ ಒಂದು ಭವ್ಯ ಪರಂಪರೆಯನ್ನ ಕಟ್ಟಿ, ಬಸವಣ್ಣನವರು ಹೇಳಿದ್ರು, ಮೇಲು ಕೀಳು ಅನ್ನುವಂಥದ್ದು ಹೊಡೆದೋಡಿಸ್ಬೇಕು, ಸಮಾನತೆ ಸಮಾಜ ನಿರ್ಮಾಣ ಆಗ್ಬೇಕು, ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಅನ್ನುವಂತ ಸಂಕಲ್ಪ ಬಸವಣ್ಣನಾಗಿತ್ತು. ಆದ್ರೆ ಸಿದ್ದರಾಮ ಶಿವಯೋಗಿಗಳು ಈ ಭವ್ಯ ಪರಂಪರೆಯನ್ನ ಕಟ್ಟಿ ಎಲ್ಲಾ ಸಮಾಜದಲ್ಲಿ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ಆ ಸಮಾಜದ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ತತ್ವವನ್ನ ಜೀವಂತವಾಗಿ ಈ ಮಠದಿಂದ ಕಾರ್ಯಾಚರಣೆಯಲ್ಲಿ ತಂದ್ರು. ಇವತ್ತು ನಮ್ಮ ಮುಗುಳ್ಕೊಡದ ಪರಂಪರೆ, ಯಲ್ಲಾಲಿಂಗ ಮಹಾರಾಜರ ಇತಿಹಾಸವನ್ನ ತೆಗೆದು ನೋಡಿದ್ರೆ ಯಲ್ಲಾಲಿಂಗ ಮಹಾರಾಜರು ಹಾಲಮತದ ಸಮಾಜದವರು, ಸಿದ್ಧಲಿಂಗ ಮಹಾರಾಜರ ಇತಿಹಾಸ ತೆಗೆದು ನೋಡಿದ್ರೆ ಅವರು ಪಂಚಾಳ ಕುಲದವರು, ಸಿದ್ದರಾಮ ಶಿವಯೋಗಿಗಳು ಶ್ರೇಷ್ಠವಾದಂತ ಜಂಗಮ ಕುಲದಲ್ಲಿ ಜನಿಸಿರುವಂತವರು. ಅದಾದ ನಂತರ ಕಾಸಿಂ ಸಾಬ್ ಅನ್ನುವಂತ ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿ ಗುರುಗಳ ಆಶೀರ್ವಾದವನ್ನ ಪಡೆದುಕೊಂಡು ಕಾಶಿನಾಥ್ ಮಹಾರಾಜನಾಗಿ ಈ ಮಠದ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥವ್ರು. ಅದೇ ರೀತಿ ಇವತ್ತು ಆನಂದ ಮಹಾರಾಜರು, ಜೈನ್ ಸಿಂಗ್ ಮಹಾರಾಜರು, ದಲಿತ ಸಮಾಜದಲ್ಲಿ ಒಬ್ಬ ಮಹಾರಾಜರಿದ್ದಾರೆ. ಇವತ್ತು ಸಂಜು ಮಹಾರಾಜರು, ಅನೇಕ ಮಹಾರಾಜರು, ಅಂದ್ರೆ ಯಾವ ಸಮಾಜ ಹಿಂದುಳಿದಿದೆ ಆ ಸಮಾಜಕ್ಕೆ ಒಂದು ಮಾರ್ಗದರ್ಶನವನ್ನ ಮಾಡ್ಲಿಕ್ಕೆ ಸಮರ್ಥ ಶಿಷ್ಯರನ್ನ ತಯಾರ ಮಾಡಿರ್ತಕ್ಕಂಥ ಕೀರ್ತಿ ಅದು ಯಾರಿಗಾದ್ರೂ ಸಲ್ತದೆ ಅಂದ್ರೆ ಅದು ಜಿಡ್ಗಾ ಮುಗುಳ್ಕೋಡ್ ಮಠಕ್ಕೆ ಸಲ್ತದೆ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳ್ತೇನೆ. ಹಾಗಾಗಿ ಸಿದ್ದರಾಮ ಶಿವಯೋಗಿಗಳ ಹತ್ರ ಇಬ್ಬರು ಶಿಷ್ಯರಿದ್ರು, ಇವತ್ತಿಗೂ ಕೂಡ ಅವರು ಜೀವಂತವಾಗಿದ್ದಾರೆ. ಗುರುಗಳು ಎಲ್ಲಿರ್ತಾರೆ ಅವರಿಬ್ರು ಅಲ್ಲಿ ಇರ್ತಿದ್ರು. ಅವ್ರು ಯಾರು ಅಂತ ಕೇಳಿದ್ರೆ ಮೋಹನ್ ಗುತ್ತೇದಾರ್ ಅಂತೆ. ಮೋಹನ್ ಗುತ್ತೇದಾರ್ ಅನ್ನುವಂಥದ್ದು ಬಂಜಾರ ಸಮಾಜದ ಒಬ್ಬ ಶ್ರೇಷ್ಠ ಶಿಷ್ಯ. ಇನ್ನೊಬ್ರು ತಿಮ್ಮಪ್ಪ ಸಾಬ್ ಅಂತ, ಅವರು ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ. 24 ಗಂಟೆ ಒಬ್ರು ಪ್ರಸಾದದ ಜೋಗಿ ಹಿಡ್ಕೊಂತಿದ್ರು, ಭಕ್ತರು ಕೊಟ್ಟಿರುವಂತಹ ಕಾಣಿಕೆ ಜೋಗಿ ಒಬ್ರು ಹಿಡ್ಕೊಂತಿದ್ರು.
ಇದು ಯಾರ ಕೈಯಲ್ಲಿ ಇತ್ತು ಅಂತಂದ್ರೆ ಒಬ್ಬ ಬಂಜಾರ ಸಮಾಜಕ್ಕೆ ಸೇರಿರುವಂತಹ ವ್ಯಕ್ತಿ ಕೈಯಲ್ಲಿ, ಇನ್ನೊಂದು ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ. ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಗುರುಗಳು ಊಟಕ್ಕೆ ಪ್ರಸಾದಕ್ಕೆ ಕುಂತರು ಅಂದ್ರೆ ಅವರಿಬ್ರು ನಂದಿ ಹಂಗೆ ಇಬ್ರು ಎದುರೇ ಕೂಡ್ಬೇಕು, ಅವ್ರಿಗೆ ತಗೊಂಡೇ ಪ್ರಸಾದ ಮಾಡ್ತಿದ್ರು. ಹಾಗಾಗಿ ಈ ಜಾತ್ಯತೀತ ವ್ಯವಸ್ಥೆಯನ್ನ ಗುರುಗಳು ಯಾವತ್ತೂ ಕೂಡ ಅದಕ್ಕೆ ಅಂಟುಕೊಳ್ಳಿಲ್ಲ, ಜಾತಿ ವ್ಯವಸ್ಥೆಯಿಂದ ಬಹಳಷ್ಟು ದೂರಿದ್ದಂಥವ್ರು. ಹಾಗಾಗಿ ಇವತ್ತು ಸಿದ್ದರಾಮ ಶಿವಯೋಗಿಗಳ ಭವ್ಯ ಪರಂಪರೆಯಲ್ಲಿ ಇವತ್ತು ಜೈನ್ ಸಿಂಗ್ ಮಹಾರಾಜರು ಈ ಸಮಾಜವನ್ನ ಉದ್ಧಾರ ಮಾಡಲಿಕ್ಕೆ ಒಬ್ಬ ಶ್ರೇಷ್ಠ ಶಿಷ್ಯನಾಗಿ ಈ ಮಠ ಬೆಳವಣಿಗೆಯನ್ನ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು. ಬಹುಶಃ ನಾನು ಈ ಮಠಕ್ಕೆ ಬಂದು 10-15 ವರ್ಷ ದೇವಸ್ಥಾನವನ್ನ ಕಟ್ಟದಾಗ ಈ ಪುಷ್ಪವೃಷ್ಟಿಯನ್ನಾಗಿತ್ತು, ಆ ಸಂದರ್ಭದಲ್ಲಿ ನಾನು ಬಂದಿದ್ದೆ. ಅದಾದ ನಂತರ ಬಹುಶಃ ಹೀಗೆ ಬಂದಿದ್ದು. ಈ 10-15 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಅಂತಂದ್ರೆ ನಿಜವಾಗಿಯೂ ಕೂಡ ನಂಬಲಿಕ್ಕೆ ಆಗುದಿಲ್ಲ. ನಮ್ಮ ಜ್ಞಾನದೇವ್ ಅವರು ಹೇಳಿದ್ರು, ಗಿಡ್ಗಾ ಮಠ ಬಹಳಷ್ಟು ಅಭಿವೃದ್ಧಿಯನ್ನ ಹೊಂದಿದೆ. ಎಷ್ಟು ಆವೇಶಪೂರ್ವಕವಾಗಿ ಮಾತಾಡಿದ್ರು ಅಂದ್ರೆ ಆ ಮಠದ ಬೆಳವಣಿಗೆ, ಆ ಮಠದ ಒಂದು ಚಿತ್ರಣವನ್ನ ನೋಡಿ ಬಹಳಷ್ಟು ಸಂತೋಷವನ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು. ಈ ಮಠದ ಬಗ್ಗೆ ಬಹಳಷ್ಟು ಕಳಕಳಿ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಮುಗುಳ್ನಗಾಂವ್ ಮಠ ನಿಜವಾಗಿಯೂ ಕೂಡ ಬಂಜಾರ ಸಮಾಜ ಅಂದ್ರೆ ಸತ್ಯ ಮತ್ತು ವಿಶ್ವಾಸ, ನಂಬಿಕೆಗೆ ಇನ್ನೊಂದು ಹೆಸರು ಅಂತಂದ್ರೆ ಅದು ಬಂಜಾರ ಸಮಾಜ. ಒಂದು ಸಲ ನಂಬಿದ್ರು, ಒಂದು ಸಲ ಅವರು ಮನಸಾರಿ ಒಪ್ಕೊಂಡ್ರು ಅಂತಂದ್ರೆ ಪ್ರಸಂಗ ಬಂದ್ರೆ ಪ್ರಾಣ ಕೊಡ್ತಾರೆ ವಿನಃ ಯಾವತ್ತೂ ಕೂಡ ಮೋಸ ಮಾಡುವಂತ ಜನ ಬಂಜಾರ ಸಮಾಜದ ಅಲ್ಲ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ಈ ಸಮಾಜದಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಮುಗುಳ್ನಗಾಂವ್ ತಾಂಡದ ನಮ್ಮ ಜೈನ್ ಸಿಂಗ್ ಮಹಾರಾಜರು ಇಳಿ ವಯಸ್ಸಿನಲ್ಲಿ 77 ವರ್ಷ, ಅವರಿಗೆ 77 ವರ್ಷದಲ್ಲಿ ಗುರು ಅಭಿಮಾನ ಒಂದು ದಿವಸ ಹುಣ್ಣಿಮೆ ತಪ್ಪಲಿಲ್ಲ. ಅಂತ ಕೊರೋನಾ ಸಂದರ್ಭದಲ್ಲಿ ಇಡೀ ಎಲ್ಲರೂ ಲಾಕ್ಡೌನ್ ಇದ್ರೆ ಬಹುಶಃ ಯಾವ ಶಿಷ್ಯರು ಬಂದು ಗುರುಗಳಿಗೆ ದರ್ಶನ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಪ್ರತಿ ಹುಣ್ಣಿಗೆ ಮಾತ್ರ ಜೈನ್ ಸಿಂಗ್ ಮಹಾರಾಜರು ಗುರುಗಳ ಗದ್ದೆ ಬಂದು ಶಾಸ್ತ್ರಾಗ ಹಾಕ್ತಾರೆ. ಕಾರಣ ಏನು ಅಂದ್ರೆ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಯಾವ ತರ ಸಮರ್ಪಕವಾಗಿ ನಡ್ಕೊಳ್ಬೇಕು ಅನ್ನುವಂತ ಒಂದು ಏನಾದ್ರೂ ಮಾದರಿಯ ಒಂದು ವ್ಯಕ್ತಿತ್ವ, ಒಂದು ಶಕ್ತಿ ಇದೆ ಅಂತಂದ್ರೆ ಅದು ನಮ್ಮ ಜೈನ್ ಸಿಂಗ್ ಮಹಾರಾಜರು ಅನ್ನುವಂತ ಮಾತನ್ನ 77 ವರ್ಷ ಅವರಿಗೆ ಇಳಿ ವಯಸ್ಸಿನಲ್ಲಿ ಕೂಡ ಗುರು ಅಭಿಮಾನವನ್ನು ಇಟ್ಕೊಂಡು ಗುರುವಿನ ಪರಂಪರೆಯನ್ನ ಬೆಳೆಸ್ತಾ ಇದ್ದಾರೆ. ಗುರುಗಳ ಆಶೀರ್ವಾದದಿಂದ 77 ವಯಸ್ಸಾಗಿರ್ತಕ್ಕಂಥ ಜೈನ್ ಸಿಂಗ್ ಮಹಾರಾಜರು 100 ವರ್ಷಗಳ ಕಾಲ ಆರೋಗ್ಯವಾಗಿ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ